ಮಾತಾಡ್ತೀನಿ. ಅಪ್ಪ, ನಿನ್ ತಲೆಗೇನಾದ್ರೂ ಏಟ್ ಬಿದ್ದಿದ್ಯಾ? ಊರೆಲ್ಲ ಜಮೀನ್ ಮಾಡ್ಕೊಂಡು ಆಳು ಕಾಳು ಅಂತ ಇಟ್ಕೊಂಡಿರೋ ನಾನು ಊರೆಲ್ಲ ಸಾಲ ಮಾಡ್ಕೊಂಡು ಕುಡ್ಕೊಂಡು ತಿರುಗ್ತಾ ಇರೋನ್ ಮನೆಗೆ ಹೆಣ್ ಕೇಳೋದ? ಆಕಾಶ್, ಇದೆಲ್ಲ ಆಗೋಗೋ ಮಾತಲ್ಲ. ನಮ್ಮ ಆಸ್ತಿ ಅಂತಸ್ತಿಗೆ ಹೊಂದ್ಕೊಳ್ಳೋ ಹುಡುಗಿ ಇದ್ರೆ ಹೇಳು, ಮದುವೆ ಮಾಡ್ತೀನಿ. ಇಲ್ಲ ಅಂದ್ರೆ ಕೊಟ್ಟ ಹೆಣ್ಣು ಕುಲಕ್ಕಾಚೆ ಅಂದಂಗೆ ಕೆಟ್ಟ ಗಂಡು ಮನೆಗಾಚೆ ಅಂತ ಹೊರಗಡೆ ಹಾಕ್ತೀನಿ. ಸರಿಯಾಗಿ ಹೇಳಿದ್ರಿ ದಣಿ. ನಮ್ಮ ಯೋಗ್ಯತೆ ಅಂದ್ರೇನು, ಅವಳು ಯೋಗ್ಯತೆ ಅಂದ್ರೇನು? ಹೇ, ಅಪ್ಪ, ನಾನು ಅವಳ ಮನೆಯವ್ರನ್ನ ಇಷ್ಟಪಟ್ಟಿಲ್ಲ. ಅವನಿ ತುಂಬಾ ಒಳ್ಳೆ ಹುಡುಗಿ, ನನ್ನ ಮೇಲೆ ಪ್ರಾಣನೇ ಇಟ್ಟಿದ್ದಾಳೆ. ಆಕಾಶ್, ಇದೆಲ್ಲ ಓಲ್ಡ್ ಡೈಲಾಗ್ ಅಷ್ಟೇ. ತಿನ್ನಕ್ಕೆ ಅನ್ನ ಇಲ್ಲ ಅಂದ್ರೆ ಕುತ್ಕೊಂಡು ಪ್ರಾಣ ತಿನ್ನಕ್ಕಾಗಲ್ಲ. ಯಾಕೆ ಸುಮ್ಮನೆ ಇದೆಯಾ? ಏನಾದ್ರೂ ಮಾತಾಡು. ಅರ್ಜೆಂಟಾಗಿ ಬಾ ಅಂತೇಳಿ ಆಫೀಸಿಂದ ಕರ್ಸಿ ಈಗ ಸೈಲೆಂಟ್ ಆಗಿದ್ರೆ ಹೇಗೆ? ಮಾತಾಡೆ. ಏನಿಲ್ಲ, ನನ್ ಸತ್ರು ನಿನ್ ಜೊತೆಗೆ ಸಾಯ್ಬೇಕು, ನನ್ ಬಿಟ್ಟೋಗ್ಬೇಡ ಅಷ್ಟೇ. ಇದನ್ ಫೋನಲ್ಲೇ ಹೇಳ್ಬೋದಿತ್ತಲ್ಲ. ಆ ಮ್ಯಾನೇಜರ್ ಬೇರೆ ಸಾಯ್ತವನೆ. ಸರಿ, ಹೊರಡೋಣ. ಆಕಾಶ್, ಎಲ್ಲಾನು ಜೋಕಾಗ್ ತಗೋಬೇಡ ನೀನು. ಆಯ್ತಮ್ಮ, ಅಳ್ಬೇಡ. ನಿನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಪ್ರಾಮಿಸ್. ಈಗ್ಲಾದ್ರೂ ಸ್ವಲ್ಪ ನಗ್ಬಾರ್ದಾ? ಸರಿ, ಹೋಗೋಣ. ಬಾ.